ಎಲ್ಲ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ 7 ಕ್ಷೇತ್ರಗಳು ಒಳಪಟ್ಟಂತೆ ಇವತ್ತು ಸಾರಾ ಮಹೇಶ್ ಅಣ್ಣ ಅವರು ಬರಬೇಕಾಗಿತ್ತು. ಬಹುಶಃ ಬೇರೆ ಕಾರ್ಯಕ್ರಮದ ಒಂದು ಒತ್ತಡದಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಮ್ಮೆಲ್ರಿಗೂ ತಿಳಿದಂಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 10 ಗಂಟೆ 10:15 ಗಂಟೆಗೆ ಪ್ರಾರಂಭ ಆದಂತ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿ ಒಂದು ಪೂರ್ವಭಾವಿ ತಯಾರಿಯನ್ನ ಮಾಡ್ಕೊಳ್ಬೇಕು. ಎಲ್ಲ ನಮ್ಮ ಚುನಾಯಿತಿ ಅಭ್ಯರ್ಥಿಗಳು, ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಹಾಲಿ ಹಾಗೂ ಭಾವಿ ತಾವೆಲ್ಲರೂ ಇವತ್ತು ಅತ್ಯಂತ ಉತ್ಸಾಹಕತೆಯಿಂದ ಇವತ್ತೇನು ಸೇರಿದ್ದೀರಿ. ಬಹಳ ತಾಳ್ಮೆಯಿಂದ, ಸಮಾಧಾನದಿಂದ ಅವಾಗಿಂದ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಒಂದು ಕುರ್ಚಿ ಕೂಡ ಖಾಲಿ ಆಗಿಲ್ಲ. ಒಂದು ಕುರ್ಚಿ ಕೂಡ ಖಾಲಿ ಆಗದೆ ಇರತಕ್ಕಂಥದ್ದು ಬಹುಶಃ ಜನತಾದಳ ಪಕ್ಷದ ಎಲ್ಲ ಕಟ್ಟಾಳುಗಳು ಹೊರಗಡೆ ಕೂಡ ಇವತ್ತು ಏನು ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು, ರೈತರ ಹೆಮ್ಮೆಯ ಮಗ, ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು, ಪೂಜ್ಯ ತಂದೆಯವರು ಮಾನ್ಯ ಕುಮಾರಣ್ಣ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಪೂರ್ವಭಾವಿ ಸಭೆ ಜೊತೆಯಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ GT ದೇವೇಗೌಡರು ಸಾಹೇಬರು, ಶ್ರೀರಂಗಪಟ್ಟಣದ ಇನ್ನೊಬ್ರು ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯನವರು, KR ಪೇಟೆಯ ಇವತ್ತಿನ ಸನ್ನಿವೇಶಕ್ಕೆ ಏಕೈಕ ಶಾಸಕರು ಆಗಿರ್ತಕ್ಕಂಥ HT ಮಂಜಣ್ಣ ಅವರು, ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಪುಟ್ಟರಾಜಣ್ಣ ಅವರು, ಹಾಗೂ ನಮ್ಮ ಅಂದಾನಿ ಸಾಹೇಬರು, ಹಿಂದುಳಿದ ಜನಾಂಗಕ್ಕೆ ಇವತ್ತು ಒಂದು ಧ್ವನಿಯಾಗಿ ಪಕ್ಷದ ಪರವಾಗಿ ಅವರು ಮಾತನಾಡಬೇಕಾದ್ರೆ ಇವತ್ತು ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಮ್ಮ ತಂದೆಯವರ ಇನ್ನೊಬ್ರು ಸಹೋದರರು ಅಂದಾನಿ ಸಾಹೇಬರು, ಜೊತೆಯಲ್ಲಿ ಇನ್ನೊಬ್ರು ಅನುಭವಿಗಳು, ಹಿರಿಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ತಮ್ಮಣ್ಣ ಸಾಹೇಬರು, ಜೊತೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಇನ್ನೊಬ್ರು ನಮ್ಮ ಆತ್ಮೀಯರು, ಮಾಜಿ ಶಾಸಕರು, ಬಹಳ ಕಮ್ಮಿ ಅಂತರದಿಂದ ಅವರ ಸೋಲನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಮಾತನ್ನ ಇವತ್ತು ತಮ್ಮಣ್ಣ ಸಾಹೇಬ್ರು ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಮಾಜಿ ಶಾಸಕರು, ಚುನಾವಣೆಯಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಒಬ್ರು ಸೋಲಬೇಕಾಗ್ತದೆ, ಒಬ್ರು ಗೆಲ್ಲಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅನ್ನೋ ಮಾತ್ರಕ್ಕೆ ಯಾರು ಕೂಡ ಮನೆಗೆ ಹೋಗಿ ಕುಳಿತಕ್ಕಂಥ ಒಂದು ಜಾಯಮಾನದವ್ರು ಯಾರು ಇವತ್ತಿಲ್ಲ. ಸೋತಿದ್ದ ಮಾರನೇ ದಿನದಿಂದನು ಸುರೇಶ್ ಗೌಡ್ರು ಇರ್ಬೋದು, ತಮ್ಮಣ್ಣ ಸಾಹೇಬ್ರು ಇರ್ಬೋದು, ನಮ್ಮ ಪುಟ್ಟರಾಜಣ್ಣ ಅವ್ರು ಇರ್ಬೋದು, ರವೀಂದ್ರ ಶ್ರೀಕಂಠಯ್ಯನವ್ರು ಇರ್ಬೋದು, ರಾಮಚಂದ್ರ, ನಮ್ಮ ರಾಮಚಂದ್ರನ ಮರ್ತೆ ಸೆಮೆಯಲ್ಲಿ ದಯಮಾಡಿ ಕೊನೆಯ ಹಂತದಲ್ಲಿ ಬಹುಶಃ ಅವ್ರಿಗೆ ಸಮಯ ಹೆಚ್ಚಾಗಿ ಸಿಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಸಣ್ಣ ಪುಟ್ಟ ಗೊಂದಲಗಳು ಇದ್ದಂತ ಒಂದು ಕಾರಣದಿಂದ ರಾಮಚಂದ್ರ ಅವ್ರಿಗೆ ಬಹುಶಃ ಒಂದು 10-15 ದಿನಗಳ ಹಿಂದೆ ಚುನಾವಣೆಗೆ ನಿಲ್ತಕ್ಕಂಥದಕ್ಕೆ ಒಂದು ಕ್ಲಿಯರೆನ್ಸ್ ಸಿಕ್ತಂಥದ್ದು. ಆದ್ರೂ ಕೂಡ ಅವರು ಕೇವಲ 1800 ಮತಗಳಿಂದ ಮಾತ್ರ ಪರಾಜಿತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಹಳ ಜನ ಯುವಕರಿದ್ದಾರೆ, ಹಿರಿಯಕರಿದ್ದಾರೆ. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ
ಶಿವಕುಮಾರ್ ಅಣ್ಣವರು ಹಿರಿಯರು, ದಯಮಾಡಿ ಕ್ಷಮೆ ಕೋರ್ತೀರಣ್ಣ, ಯಾರು ಅನ್ಯತಾ ಭಾವಿಸಬಾರ್ದು. ದೊಡ್ಡವರ ಸಮಕಾಲದವರು ತಾವೆಲ್ಲರೂ ಪಕ್ಷದ ಪರವಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ. ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ತಾವು ಹೋರಾಟವನ್ನ ಮಾಡಿದ್ದೀರಿ. ಮತ್ತೊಬ್ರು ನಮ್ಮ ಸಂತೋಷ್ ತಮ್ಮಣ್ಣವರ ಅತ್ಯಂತ ಆತ್ಮೀಯರು ಗುರುಚರಣ್ ಅವರು, ಇನ್ನೊಬ್ರು ಮುಖಂಡರು ಬರ್ತಾ ಇದ್ದೇಣ್ಣ, ಎಲ್ರದ್ದು ಹೇಳ್ತೇನೆ ದಯಮಾಡಿ. ಮತ್ತೆ ನಮ್ಮ KT ಶ್ರೀಕಂಠೇಗೌಡರು ಇದ್ದಾರೆ. ಹಾಗಾಗಿ ಅಂಬುಜಮ್ಮನವರು, ನಮ್ಮ ತಾಯಿ ಏನ್ ಮಾತಾಡ್ಬಿಡ್ತಾರೋ ಅಂತಕ್ಕಂಥ ಆತಂಕ ಪ್ರತಿಯೊಬ್ಬರಲ್ಲೂ ಇತ್ತು. ನನ್ ಕಿವಿಲಿ ಒಂದು ಮಾತು ಹೇಳಿದ್ರು, ನಾನೇನು ಹೆಚ್ಚಿಗೆ ಮಾತಾಡಲ್ಲ ಮಗ, ನಿಮ್ ತಂದೆಯವರ ಆರೋಗ್ಯದ ಬಗ್ಗೆ ನಮ್ಮೆಲ್ರಿಗೂ ಕಾಳಜಿ ಇದೆ. ದೇವೇಗೌಡರು ಸಾಹೇಬರು ಇನ್ನೂ 100 ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ, ನಮ್ಮ ಮಂಡ್ಯ ಜಿಲ್ಲೆಗೆ ಸೇವೆ ಸಲ್ಲಿಸಬೇಕು. ಹಾಗಾಗಿ 1-2 ಮಾತುಗಳನ್ನ ಆಡ್ತೀನಿ, ಅವ್ರ ಪರವಾಗಿ ಅವಕಾಶ ಮಾಡಿಕೊಡುವಂತಕ್ಕಂಥದ್ದು. ನಮ್ಮ ಅಂಬುಜಮ್ಮನವರು ನನ್ನ ಚುನಾವಣೆಯಲ್ಲೂ ಕೂಡ ಅತ್ಯಂತ ಬೆಳಗ್ಗೆನೆ ಬಂದ್ಬಿಡೋರು. ಅಂಬುಜಮ್ಮನವರು 7 ಗಂಟೆಗೆ ಬಂದು, ನಾ ರಾತ್ರಿ ಒಂದು 3-4 ಗಂಟೆ ಮಲಗಿರ್ತಾ ಇದ್ದೆ. 5-5:30ಗೆ 7 ಗಂಟೆ ಬರೋಷ್ಟರಲ್ಲಿ ಕೂಗೋರು. ಇಲ್ಲೇ ಸಂತೋಷ ಮಾಡೋರು ತಮ್ಮಣ್ಣ ಸಾಹೇಬ್ರು ಮನೇಲೇ ಇದ್ದೆ ಮದ್ದೂರಲ್ಲಿ. ಬಾರಪ್ಪ ಬೇಗ, ಚುನಾವಣೆ ಲೇಟ್ ಆಯ್ತು, ಚುನಾವಣೆ ಪ್ರಚಾರ ಮಾಡಬೇಕು ಅಂತ ಪಾಪ ಆ ತಾಯಿ ಬಹಳ ಶ್ರಮ ವಹಿಸಿದ್ದಾರೆ. ಈಗಾಗಲೇ ಬಹುತೇಕ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅವರವರದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಬಹು ಮುಖ್ಯವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತರು, ಚುನಾಯಿತಿ ಪ್ರತಿನಿಧಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.